ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗ್ ಬಂದು ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ತುಂಬಾ ಜನಕ್ಕೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತಗೋಬೇಕು ಅಂತ ಆಸೆ ಇರುತ್ತೆ. ಸೊ ಅವರಿಗೆಲ್ಲ ಒಂದು ಈಸಿ ವೇ ಅಲ್ಲಿ ಹೇಗೆ ನಾವು KSIC ಮೈಸೂರು ಸಿಲ್ಕ್ ಸ್ಯಾರಿ ತಗೋಬಹುದು ಅನ್ನೋದನ್ನ ನಾನು ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಏನ್ ಸ್ಕೀಮ್ ಇದೆ ಅನ್ನೋದನ್ನ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಇಲ್ಲಿ ನಾನು ಎರಡು ವೇ ಯಾವ ತರ ಪರ್ಚೇಸ್ ಮಾಡಬಹುದು ಸ್ಕೀಮ್ದು ಮಾಹಿತಿ ಕೊಡ್ತೀನಿ. ಅದರಲ್ಲಿ ಒಂದು ಬಂದು EMI ಸ್ಕೀಮು, ಇನ್ನೊಂದು ಬಂದು EPS ಸ್ಕೀಮು. ಸೊ ಎರಡು ಯಾವ ತರ ಸ್ಕೀಮ್, ಯಾವ ತರ ಯೂಸ್ ಮಾಡೋದು ಅನ್ನೋದನ್ನ ಡೀಟೈಲ್ ಆಗಿ ಈ ವಿಡಿಯೋಲಿ ನೀವು ನೋಡ್ಬೋದು. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಮೊದಲಿಗೆ EPS ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. EPS ಅಂದರೆ ಈಸಿ ಪರ್ಚೇಸ್ ಸ್ಕೀಮ್ ಅಂತ ಹೇಳಿ. ಇದರದ್ದು ಡೀಟೇಲ್ಸ್ ಏನಪ್ಪ ಅಂದರೆ, ನನ್ನ ಹತ್ರ ಆ್ಯಕ್ಚುಲಿ ಒಂದು ಫಾರ್ಮ್ ಇಲ್ಲ, ಇದಕ್ಕೊಂದು ಫಾರ್ಮ್ ಬರುತ್ತೆ. ಫಾರ್ಮ್ ಇದ್ದಿದ್ರೆ ಅದರಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿರ್ತಾರೆ ಮಿನಿಮಮ್ ಎಷ್ಟು ಪೇ ಮಾಡಬೇಕು, ಮತ್ತು ನಾವು ಯಾವ ಥರ ಪೇ ಮಾಡಬೇಕು, ಮತ್ತು ಎಷ್ಟು ತಿಂಗಳು ಪೇ ಮಾಡಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಆ ಫಾರ್ಮಲ್ಲಿ ಇರುತ್ತೆ. ಈ ಸ್ಕೀಮಲ್ಲಿ ನಾವು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಹೋಗ್ತೀವಿ. ಪ್ರತಿ ತಿಂಗಳು ಮಿನಿಮಮ್ 2000 ಪೇ ಮಾಡಬೇಕು. ತುಂಬ ವರ್ಷಗಳ ಹಿಂದೆ 1000, 1500 ಎಲ್ಲ ಇತ್ತು. ಬಟ್ ಇವಾಗ ಮಿನಿಮಮ್ 2000 ಪೇ ಮಾಡಲೇಬೇಕಾಗುತ್ತೆ ಪ್ರತಿ ತಿಂಗಳು. ಎಷ್ಟು ತಿಂಗಳು ಅಂತ ಹೇಳಿದರೆ 10 months ನಾವು ಪೇ ಮಾಡಬೇಕಾಗತ್ತೆ. ಅಂದರೆ 10 ತಿಂಗಳು ನಾವು ಪೇ ಮಾಡಬೇಕಾಗತ್ತೆ ಇನ್ಸ್ಟಾಲ್ಮೆಂಟಲ್ಲಿ 2000. ಈ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ನ ಯಾವ ಥರ ಮಾಡಬೇಕಂದ್ರೆ, ನಮ್ಮ ನಿಯರ್ ಬೈ ಇರುವಂತಹ KSIC ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮಿಗೆ ಹೋಗಿ ಪೇ ಮಾಡಬೇಕಾಗತ್ತೆ. ಅಲ್ಲಿ ಕ್ಯಾಶ್ ಆದರೂ ಪೇ ಮಾಡ್ಬೋದು, ಅಥವಾ ನಾವು UPI ಅಥವಾ ಕಾರ್ಡ್ ಮೂಲಕನಾದರೂ ಪೇ ಮಾಡ್ಬೋದು. ಬಟ್ ನಾವು ಶಾಪಿಗೆ ಹೋಗಿ ಪೇ ಮಾಡಬೇಕಾಗತ್ತೆ. ಅವ್ರು ಯಾವುದೇ ಥರ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದರೆ ಅವರು ಒಪ್ಕೊಳ್ಳಲ್ಲ. ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಬಂದು 25th ಒಳಗಡೆ ಪೇ ಆಗಿರಬೇಕು ಅವರಿಗೆ. ಈ ಥರ ನಾವು 10 ತಿಂಗಳು ಪೇ ಮಾಡೋದ್ರಿಂದ ಇನ್ಸ್ಟಾಲ್ಮೆಂಟು ನಮಗೆ ಏನು ಪ್ರಾಫಿಟ್ ಇದೆ ಅಂದರೆ, ಅವರು 5% ಇಂಟ್ರೆಸ್ಟ್ ಕೊಡ್ತಾರೆ. ನಾವು ಮಿನಿಮಮ್ 2000 ಪೇ ಮಾಡೋದ್ರಿಂದ 10 monthsಗೆ ಅಂದರೆ 20,000 ಆಗಿರುತ್ತೆ. ಸೊ ಅದಕ್ಕೆ 5% ಅಂದರೆ 1000 rupees. ಸೊ ಅವ್ರು ನಮಗೆ 21,000 ಕೊಡ್ತಾರೆ. ನಾವೇನು 20,000 ಇನ್ಸ್ಟಾಲ್ಮೆಂಟ್ ಪೇ ಮಾಡಿರ್ತೀವೋ ಅದಕ್ಕೆ 5% ಸೇರಿಸಿ 21,000 ಕೊಡ್ತಾರೆ. ಇನ್ನು ಈ ಥರ ಸ್ಕೀಮಲ್ಲಿ ನಾವು ಕಟ್ಟಿರುವಂತಹ ಅಮೌಂಟಿಂದ ಯಾವ ಥರ ಸ್ಯಾರಿ ಪರ್ಚೇಸ್ ಮಾಡ್ಬೋದು ಅಂದರೆ, ನಾರ್ಮಲ್ ಆಗಿ ಎಲ್ಲರೂ ಹೇಗೆ ಕ್ಯಾಶ್ ತೊಗೊಂಡು ಅಥವಾ ಕಾರ್ಡ್ ತೊಗೊಂಡೋಗಿ ಶಾಪಲ್ಲಿ ಪರ್ಚೇಸ್ ಮಾಡ್ತೀವೋ ಕ್ಯೂ ನಿಂತ್ಕೊಂಡು ಅದೇ ಥರ ಮಾಡಬೇಕಾಗುತ್ತೆ. ಯಾವುದೇ ಥರ ಸ್ಪೆಷಲ್ ಎಂಟ್ರಿ ಆ ಥರ ಏನೂ ಇರಲ್ಲ. ನಾವು ಈ ಸ್ಕೀಮ್ ಕಟ್ಟುವಾಗ ನಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಅದು ಪ್ರತಿ ತಿಂಗಳು ಆ ಕಾರ್ಡಲ್ಲಿ ನಾವು ಪೇ ಮಾಡಿದಾಗ ಎಂಟ್ರಿ ಆಗ್ತಾ ಹೋಗಿರುತ್ತೆ. ಸೊ ಆ ಕಾರ್ಡನ್ನ ತೊಗೊಂಡೋಗಿ ನಾರ್ಮಲ್ ಆಗಿ ಶಾಪ್ ಮಾಡಬೇಕು. ಇದಕ್ಕೆ ಯಾವುದೇ ಥರ ಸ್ಪೆಷಲ್ ಎಂಟ್ರಿ ಅಥವಾ ಸ್ಪೆಷಲ್ ಟೈಮಲ್ಲಿ ಆ ಥರ ಏನೂ ಇರೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ಏನು ನಮಗೆ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದಾಗ ಅವರು 5% ಇಂಟ್ರೆಸ್ಟ್ ಆಗಿ ಕೊಡ್ತಾರೋ ಆ ಪೇಮೆಂಟ್ ಮೇಲೆ ನಮಗೇನಾದರೂ ನಾವು ಗೌರಿ ಹಬ್ಬ ಅಥವಾ ವುಮೆನ್ಸ್ ಡೇ, ನವರಾತ್ರಿ ಈ ಟೈಮಲ್ಲೆಲ್ಲ ನಮಗೆ 10%, 15% ಆ ಥರ ಆಫರ್ ಇರುತ್ತೆ. ಆ ಟೈಮಲ್ಲಿ ಏನಾದರೂ ನಮ್ಮದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮುಗ್ದಿದ್ರೆ ನಾವು ಹೋದಾಗ ಆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈಗೇನು ಅವ್ರು 5% ಕೊಡ್ತಾರೆ, ಅದ್ರ ಜೊತೆಗೆ ಅವ್ರದ್ದು ಏನು 10 to 15% ಡಿಸ್ಕೌಂಟ್ ಇರುತ್ತೆ, ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ನಮಗೆ. ಸೊ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಇನ್ ಕೇಸ್ ನಮ್ಮದು ಈ ಥರ ಆಫರ್ ಇದ್ದಿದ್ದ ಟೈಮಲ್ಲಿ ನಮ್ಮದು ಇನ್ಸ್ಟಾಲ್ಮೆಂಟ್ ಮುಗ್ದಿದ್ರೆ. ಈ ಸ್ಕೀಮಲ್ಲಿ ಈಸಿ ವೇ ಆಗಿ ನಾವು ಪರ್ಚೇಸ್ ಮಾಡ್ಬೋದು. ಒನ್ ಶಾಟಿಗೆ ನಾವು ಇಷ್ಟೊಂದು ಪೇ ಮಾಡಿದ್ವಿ ಅನ್ನೋದು ನಮಗೆ ಫೀಲ್ ಆಗಲ್ಲ. ಅದೊಂದು ಯೂಸ್ಫುಲ್ ಅಂತ ಹೇಳ್ಬೋದು. ಬಟ್ ನನಗೆ ಒಂದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅನ್ಸೋದು ಅಂದರೆ, ನಾವು ಯಾವ ಶಾಪಲ್ಲಿ ಈ ಸ್ಕೀಮ್ನ ಕಟ್ಟಿರ್ತೀವಿ ಅಂದರೆ, ನಾನೀಗ ಮೈಸೂರಲ್ಲಿ ಯಾವುದೋ ಒಂದು ಶೋರೂಮಲ್ಲಿ ನಾನು ಇದನ್ನು ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಾನು ಅಲ್ಲೇ ಫಿನಿಷ್ ಮಾಡಬೇಕು ಸ್ಕೀಮ್ನ. ಅಲ್ಲಿ ಮುಗಿಸಿದ್ದು ಏನಿರುತ್ತೆ ಕಾರ್ಡು, ನಾನು ಅದನ್ನ ತೊಗೊಂಬಂದು ಬ್ಯಾಂಗ್ಳೂರಲ್ಲಿ ಶಾಪ್ ಮಾಡೋಕ್ಕಾಗಲ್ಲ. ಏನು ಯಾವ ಶಾಪಲ್ಲಿ ನಾವು ಸ್ಕೀಮ್ನ ಸ್ಟಾರ್ಟ್ ಮಾಡಿರ್ತೀವೋ ಇನ್ಸ್ಟಾಲ್ಮೆಂಟ್ ಪೇ ಮಾಡೋಕ್ಕೆ, ಅದೇ ಶಾಪಲ್ಲಿ ನಾವು ನಮ್ಮ ಸ್ಯಾರಿನ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನನಗೆ ಅದೊಂದು ಡಿಫಾಲ್ಟ್ ಅಂತ ನನಗನ್ನಿಸ್ತು. ಇನ್ ಕೇಸ್ ನಿಮಗೆ ನಿಯರ್ ಬೈ ಇದ್ದು ಅದೇ ಶಾಪಲ್ಲೇ ನಾವು ಯಾವಾಗಲೂ ಪರ್ಚೇಸ್ ಮಾಡ್ತೀರಾ ಅಂದರೆ ಆರಾಮಾಗಿ ನೀವು ದಿಸ್ ಇಸ್ ವೆರಿ ಈಸಿ ವೇ ಟು ಪರ್ಚೇಸ್ ಅಂತಲೇ ಹೇಳ್ಬೋದು. ಹೇಗೆ ಈಸಿ ಪರ್ಚೇಸ್ ಸ್ಕೀಮ್ ಅಂತ ಇದರಲ್ಲೇ ನೇಮ್ ಇದೆ. ಸೊ ಹಾಗೆ ಇದೊಂದು ಈಸಿ ವೇ ಅಂತ ಹೇಳ್ಬೋದು. ಈಗ ನೆಕ್ಸ್ಟು EMI ಸ್ಕೀಮಿಗೆ ಬಂದರೆ, ಸದ್ಯಕ್ಕೆ
ಕರ್ನಾಟಕ ಗೌರ್ಮೆಂಟ್ ಇದು EMI ಸ್ಕೀಮ್ನ ಸ್ಟಾಪ್ ಮಾಡಿದೆ. ಇದು ಯಾವ ಥರ ಇತ್ತು ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತು ಪ್ರೈವೇಟ್ ಫಾರ್ಮಲ್ಲಿ ಕೆಲವರು ವರ್ಕ್ ಮಾಡೋ ಎಂಪ್ಲಾಯೀಸಿಗೆ 10 ಚೆಕ್ಸ್ಗಳನ್ನ ಅವ್ರದ್ದು ಏನು ಚೆಕ್ ಇರುತ್ತೆ ಅದನ್ನು ಈಸ್ಕೊಂಡು ಅವ್ರಿಗೆ EMI ಥರ ಸ್ಯಾರೀಸ್ ಕೊಡ್ತಿದ್ರು. ತುಂಬ ವರ್ಷಗಳ ಹಿಂದೆ ಪ್ರೈವೇಟ್ ಫಾರ್ಮ್ ಅವರಿಗೆ ಸ್ಟಾಪ್ ಮಾಡಿದರು. ಈಗ 2025ಅಲ್ಲಿ ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್, ಅವರಿಗೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಈಗ 2025ಅಲ್ಲಿ ಆಲ್ಮೋಸ್ಟ್ ರೀಸೆಂಟಾಗಿ ಅಂತಲೇ ಹೇಳ್ಬೋದು ಸ್ಟಾಪ್ ಆಗಿದೆ. ಸೊ ಈಗ ಯಾವುದೇ ಥರ ನಮ್ಮ ಕರ್ನಾಟಕ ಗೌರ್ಮೆಂಟ್ KSIC ಮೈಸೂರು ಸಿಲ್ಕ್ ಸ್ಯಾರಿಗೆ EMI ಥರ ಯಾವುದೇ ಪೇಮೆಂಟ್ ತಗೋತಾ ಇಲ್ಲ. ಇನ್ ಕೇಸ್ ಎಗೈನ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಾಹಿತಿನ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನಾನ್ ಕೊಟ್ಟಿರೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಮಾಹಿತಿಗಳು ಇದೆ ಕೊಡೋದು. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೀವು ನೋಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.